ಇವತ್ತು ಮಸಾಲೆ ದೋಸೆ ಮಾಡಿದ್ದೆ. ತಿಂದ ಮೇಲೆ 1 ಗಂಟೆನಾದರೂ ಕೈ ಘಮ ಘಮ ಅಂತಿರುತ್ತೆ, ಅಷ್ಟು ಚೆನ್ನಾಗಿ ಬಂದಿತ್ತು ದೋಸೆ. ಹೋಟೆಲಲ್ಲಿ ತಿಂದಂಗೆ ಆಗುತ್ತೆ. ಮನೆಗೆ ಬಂದವರು ಅಷ್ಟೇ ಹೋಟೆಲಿಂದ ದೋಸೆ ತರಿಸಿದ್ದೀರಾ ಅನ್ನೋವಷ್ಟು ಘಮ್ ಅಂತ ಇತ್ತು. ನಾನು ಹೇಳಿದ ಅಳತೆನಲ್ಲೇ ಮಾಡಿದರೆ ನೀವು ಇದೇ ಥರ ದೋಸೆ ಮಾಡಿಕೊಂಡು ತಿನ್ಬೋದು. ನಾನಿಲ್ಲಿ ಅಳತೆಗೆ ಬಳಸಿರೋ ಲೋಟ 100 ಗ್ರಾಮ್ನಷ್ಟು ಹಿಡಿಯುತ್ತೆ. ಈ ಲೋಟದಲ್ಲಿ 4 ಲೋಟದಷ್ಟು ದಪ್ಪ ಅಕ್ಕಿನ ಒಂದು ಪಾತ್ರೆಗೆ ಹಾಕ್ತಿದ್ದೀನಿ. ದಪ್ಪ ಅಕ್ಕಿ ಅಥವಾ ದೋಸೆ ಅಕ್ಕಿ ಅಥವಾ ರೇಷನ್ ಅಕ್ಕಿ ಬೇಕಾದ್ರೂ ಬಳಸ್ಬೋದು. ಇದೇ ಲೋಟದ ಅಳತೆನಲ್ಲಿ ಇನ್ನೊಂದು ಪಾತ್ರೆಗೆ 1 ಲೋಟದಷ್ಟು ಉದ್ದಿನಬೇಳೆ ಹಾಕಿದ್ದೀನಿ. 1 ಟೇಬಲ್ ಸ್ಪೂನ್ನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನು ಹೆಸರುಬೇಳೆ ಹಾಕ್ತಾಯಿದ್ದೀನಿ. ನಾನು ತೋರಿಸಿರೋ ಅಷ್ಟು ಕಾಳುಗಳನ್ನು ಸಾಧ್ಯ ಆದಷ್ಟು ಬಳಸಿದರೆ ದೋಸೆ ಚೆನ್ನಾಗಿ ಬರುತ್ತೆ. 2 ಟೇಬಲ್ ಸ್ಪೂನ್ನಷ್ಟು ಮೆಂತ್ಯ ಹಾಕ್ತಿದ್ದೀನಿ. ಮೆಂತ್ಯನ ಇಲ್ಲಿ ಕಡಿಮೆ ಮಾಡಬೇಡಿ, 2 ಟೇಬಲ್ ಸ್ಪೂನ್ ಇರಲೇಬೇಕು. ಮೆಂತ್ಯದ ಫ್ಲೇವರು ಚೆನ್ನಾಗಿ ಬಂದರೆ ದೋಸೆ ಘಮ ಘಮ ಅಂತ ಚೆನ್ನಾಗಿ ಬರುತ್ತೆ. 2 ಟೇಬಲ್ ಸ್ಪೂನ್ಗಿಂತ ಜಾಸ್ತಿ ಬೇಡ. 1 ಟೇಬಲ್ ಸ್ಪೂನ್ನಷ್ಟು ತೊಗರಿಬೇಳೆ, 1 ಟೇಬಲ್ ಸ್ಪೂನ್ನಷ್ಟು ಮಸೂರು ದಾಲ್ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ಗಟ್ಟಿ ಅವಲಕ್ಕಿನ ಹಾಕ್ತಾಯಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ತೊಳಿತಿದ್ದೀನಿ. ಅಂದರೆ ಅಕ್ಕಿನ ಒಂದು 3-4 ಸಾರಿ ತೊಳೆದಿದ್ದೀನಿ. ಉದ್ದಿನಬೇಳೆ ಬೇಳೆಗಳನ್ನು ಒಂದು 3-4 ಸಾರಿ ತೊಳೆದು ನೆನೆಲಿಕ್ಕೆ ಅಗತ್ಯವಾಗಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ 5-6 ಗಂಟೆ ನೆನೆಲಿಕ್ಕೆ ಬಿಡ್ತಾಯಿದ್ದೀನಿ. ಈಗ ಚೆನ್ನಾಗಿ ನೆಂದಿದೆ. ಇದನ್ನು ಮಿಕ್ಸಿ ಜಾರ್ನಲ್ಲಿ ನುಣ್ಣಗೆ ರುಬ್ತಾಯಿದ್ದೀನಿ. ಉದ್ದಿನಬೇಳೆನ ಸಾಧ್ಯ ಆದಷ್ಟು ನುಣ್ಣಗೆ ರುಬ್ಬಬೇಕು. ಅಕ್ಕಿ ಸ್ವಲ್ಪ ತರ್ತರಿಯಾಗಿದ್ರೂ ತೊಂದರೆ ಇಲ್ಲ. ನಾನು ಮಿಕ್ಸಿನಲ್ಲೇ ರುಬ್ಕೊತಿದ್ದೀನಿ. ಗ್ರೈಂಡ್ರಲ್ಲಿ ರುಬ್ಬಿದರೆ ಅದು ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ರುಬ್ಬಿ ಒಂದು ಸ್ವಲ್ಪ ದೊಡ್ಡ ಪಾತ್ರೆಗೇ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಉದುಗ್ ಬಂದಮೇಲೆ ಪಾತ್ರೆಯಿಂದ ಜಾಸ್ತಿಯಾಗಿ ಚೆಲ್ಲುತ್ತೆ. ಹಾಗಾಗಿ ಸ್ವಲ್ಪ ದೊಡ್ಡ ಪಾತ್ರೆಗೆ ರುಬ್ಬಿರೋ ಮಿಶ್ರಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೇಳೆಗಳು ಮತ್ತು ಅಕ್ಕಿನ ಬೇರೆ ಬೇರೆ ರುಬ್ಬಿ ಒಂದೇ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಇದನ್ನು ರುಬ್ಬಿದ ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈಲಿ ಬೇಕಾದರೂ ಮಿಕ್ಸ್ ಮಾಡಿ, ಇಲ್ಲ ಗಟ್ಟಿ ಸೌಟಿದ್ರೆ ಅದ್ರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಾಯಿ ಮುಚ್ಚಿ ಸುಮಾರು ಒಂದು 12 ಗಂಟೆನಾದ್ರೂ ಇಟ್ಟರೆ ಚೆನ್ನಾಗಿ ಉದುಗ್ ಬರುತ್ತೆ. ತುಂಬ ಚಳಿ ಇರೋ ಕಾಲದಲ್ಲಾದರೆ ಸ್ವಲ್ಪ ಬೆಚ್ಚನೆ ಜಾಗದಲ್ಲಿ ಇಡಬೇಕು. ಬೇಸಿಗೆನಲ್ಲಾದರೆ ಏನು ತೊಂದರೆ ಇಲ್ಲ, ಅಡುಗೆ ಮನೆಯಲ್ಲಿಟ್ಟರೆ ಚೆನ್ನಾಗಿ ಉಬ್ಬು ಬರುತ್ತೆ. ನೋಡಿ, ಚೆನ್ನಾಗಿ ಉಪ್ಪು ಬಂದಿದೆ. ಈಗ ಇದಕ್ಕೆ 1 ಸ್ಪೂನ್ನಷ್ಟು ಸಕ್ಕರೆ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸಾಧ್ಯ ಆದಷ್ಟು ಪುಡಿ ಉಪ್ಪನ್ನ ಹಾಕಿ. ದಪ್ಪ ಉಪ್ಪು ಹಾಕಿದರೆ ಕರಗಲಿಕ್ಕೆ ಟೈಮ್ ತೊಗೊಳುತ್ತೆ. ಸರಿಯಾಗಿ ಕರಗಲಿಲ್ಲ ಅಂದರೆ ದೋಸೆ ಮಾಡಿದಾಗ ಉಪ್ಪು ಆಗಾಗೆ ಸಿಕ್ಕತ್ತೆ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಚಟ್ನಿ ಪಲ್ಯ ಮಾಡೋದ್ರೊಳಗೆ ಸಕ್ಕರೆ ಮತ್ತು ಉಪ್ಪು ಎಲ್ಲ ಚೆನ್ನಾಗಿ ಕರಗಿ ಹೊಂದ್ಕೊಂಡಿರುತ್ತೆ. ಈ ದೋಸೆ ಹದ ನೋಡ್ಕೊಳ್ಳಿ, ತುಂಬ ಗಟ್ಟಿನೂ ಇಲ್ಲ ತೆಳುನೂ ಇಲ್ಲ. ಈ ಹದದಲ್ಲಿ ನಾನು ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಂಡು ಹದ ಸರಿ ಮಾಡ್ಕೊಳ್ರಿ. ಈಗ ಒಂದು ತವಾನ ಕಾಯ್ಲಿಕ್ಕಿಟ್ಟಿದ್ದೀನಿ. ಇದು ದೋಸೆ ಮಾಡಲಿಕ್ಕೆ ಅಂತ ತೊಗೊಂಡಿರೋ ತವ. ನಾನು ನಾನ್ ಸ್ಟಿಕ್ ತವಾಗಳನ್ನ ದೋಸೆ ಮಾಡಲಿಕ್ಕೆ ಉಪಯೋಗಿಸಲ್ಲ. ಈಗ ಇದಕ್ಕೆ ದೋಸೆ ಅಂಚು ಚೆನ್ನಾಗಿ ಕಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಈರುಳ್ಳಿನ ಕಟ್ ಮಾಡಿ ಅದರಿಂದ ಚೆನ್ನಾಗಿ ಉಜ್ಜುತ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ತಣ್ಣೀರನ್ನು ಸ್ಪ್ರೇ ಮಾಡ್ತಿದ್ದೀನಿ. ತಣ್ಣೀರನ್ನು ಸ್ಪ್ರೇ ಮಾಡಿದರೆ ಎಣ್ಣೆ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ. ಅಂದರೆ ಹೆಂಚಿನ ಮೇಲಿರೋ ಎಣ್ಣೆ ಅಂಶ ಕಡಿಮೆ ಆಗುತ್ತೆ. ಆವಾಗ ದೋಸೆನ ತೆಳುಗೆ ಬಿಡಲಿಕ್ಕೆ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಎಣ್ಣೆ ಇದ್ದರೆ ದೋಸೆ ಇಟ್ಟು ಅಲ್ಲಲ್ಲೇ ಉಂಡುಂಡೆ ಥರ ಬಂದುಬಿಟ್ಟು ದೋಸೆ ನಯವಾಗಿ ಬಿಡಲಿಕ್ಕೆ ಸರಿ ಹೋಗಲ್ಲ. ಈಗ ಇದಕ್ಕೆ ಬೆಣ್ಣೆ ಮತ್ತು ಎಣ್ಣೆ ಎರಡನ್ನೂ ಹಾಕ್ತಾಯಿದ್ದೀನಿ. ಎಣ್ಣೆ ಬೆಣ್ಣೆ ನಿಮ್ಮ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ರಿ. ದೋಸೆಗೆ ಸ್ವಲ್ಪ ಬೆಣ್ಣೆನ ಜಾಸ್ತಿ ಹಾಕಿದರೆ ಹೋಟೆಲ್ ಸ್ಟೈಲ್ನಲ್ಲೇ ಬರುತ್ತೆ. ನಿಮಗೆ ಅಷ್ಟೊಂದು ಬೆಣ್ಣೆ ಬೇಡ ಅಂದರೆ ಸ್ವಲ್ಪನೇ ಹಾಕ್ಕೊಳ್ರಿ. ಒಂದೊಂದು ಸಾರಿ ಎಣ್ಣೆ ಮತ್ತು ಬೆಣ್ಣೆನ ಸ್ವಲ್ಪ ಬಿಸಿ ಮಾಡ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡು ಉಪಯೋಗಿಸ್ಬೋದು. ನಾನಿಲ್ಲಿ ಎಣ್ಣೆ ಬೇರೆ ಮತ್ತು ಬೆಣ್ಣೆ ಬೇರೆ ಹಾಕ್ತಾಯಿದ್ದೀನಿ. ದೋಸೆ ಮಾಡಲಿಕ್ಕೆ ತವಾ ಹದವಾಗಿ ಕಾದಿರಬೇಕು. ತುಂಬ ಕಾದಿದ್ರೆ ದೋಸೆ ಅಂಚಿಗೆ ಅಂಟ್ಕೊಂಡ್ಬಿಡುತ್ತೆ ಮತ್ತು ಸೀದೋಗ್ಬಿಡುತ್ತೆ. ಹಾಗಾಗಿ ಹದವಾಗಿ ಕಾದಿರೋ ಅಂಚಿನ ಮೇಲೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿ ಈರುಳ್ಳಿನಲ್ಲಿ ಚೆನ್ನಾಗಿ ಉಜ್ಜಿ ನೀರನ್ನು ಸ್ವಲ್ಪ ಚಿಮುಕಿಸಿ ಆಮೇಲೆ ದೋಸೆ ಬಿಟ್ಟರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಬೆಣ್ಣೆ ಮತ್ತು ಎಣ್ಣೆ ನಿಧಾನವಾಗಿ ಹಾಕ್ತಿದ್ದೀನಿ. ಈಗ ದೋಸೆ ಮಾಡಬೇಕಾದ್ರೆ ಉರಿನ ಸಣ್ಣ ಇಟ್ಕೊಂಡಿದ್ದೀನಿ. ಯಾಕೆಂದರೆ ನಿಧಾನ ಉರಿನಲ್ಲಿ
ದೋಸೆ ಬೇಯಬೇಕು. ತುಂಬ ಉರಿ ಜಾಸ್ತಿ ಇದ್ದರೆ ಬೇಗ ಸೀದಂಗೆ ಆಗೋಗುತ್ತೆ. ಎಣ್ಣೆ ಬೆಣ್ಣೆ ಎಲ್ಲ ಕರಗೋ ತನಕ ಅದು ಸಣ್ಣ ಉರಿನಲ್ಲಿ ಬೇಯ್ತಾ ಇದ್ದರೆ ಗರಿ ಗರಿಯಾಗಿ ಒಳ್ಳೆ ಕಲರ್ ಬರುತ್ತೆ. ಮನೆ ತುಂಬ ದೋಸೆದು ಪರಿಮಳನೂ ಬರ್ತಾ ಇದೆ. ಒಳ್ಳೆ ಹದವಾಗಿ ಬೆಂದಿದೆ. ಈಗ ಇದನ್ನು ನಿಧಾನವಾಗಿ ತೆಗಿತಾ ಇದ್ದೀನಿ. ಎರಡೂ ಕಡೆ ಇದನ್ನು ಬೇಯಿಸೋದು ಬೇಡ, ಒಂದು ಕಡೆ ಬೆಂದರೆ ಸಾಕು. ತುಂಬ ಗರಿಗರಿಯಾಗೂ ಇದೆ, ಒಳಗಡೆ ಸ್ಮೂತಾಗೂ ಇದೆ. ಇದನ್ನು ಆಲೂಗಡ್ಡೆ ಪಲ್ಯ ಚಟ್ನಿ ಜೊತೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ನಾನು ಹೇಳಿದ ಅಳತೆನಲ್ಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ದೋಸೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ.